ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ಸ್ವಲ್ಪ ಲೈಟ್ ಯಾಕೋ ಡಿಮ್ ಆಗ್ತಾಯಿತ್ತು, ಹಾಗಾಗಿ ವಿಡಿಯೋ ಅಷ್ಟು ಕ್ಲಾರಿಟಿಯಾಗಿ ಬರ್ತಾ ಇರಲಿಲ್ಲ. ಸೊ ಇವತ್ತು ಹರಿದು ಬರ್ಡೇ ಇದೆ, ಆ ಒಂದು ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಹರಿದು ಹ್ಯಾಪಿ ಬರ್ಡೇ ಹೇಳು. ಹ್ಯಾಪಿ ಬರ್ಡೇ ಹೇಳು. ಹ್ಯಾಪಿ ಬರ್ಡೇ ಟು ಯು. ಹರಿಗೆ ಹೇಳ್ಬೇಕು ಹ್ಯಾಪಿ ಬರ್ಡೇ ಹೇಳು. ಕೇಕ್ ಎಲ್ಲಿ? ಅಚ್ಚು ಬೇಡ ಗುಂಡ ನಾನು ಹೋಗ್ತೀವಿ. ಅಚ್ಚು ಬೇಡ. ಫ್ರೆಂಡ್ಸ್, 7:30ಗೆ ತುಮಕೂರಿಗೆ ಬಂದಮೇಲೆ ಸ್ವಲ್ಪ ಹೊತ್ತು ಅಚ್ಚು ಜೊತೆ ಆಟ ಆಡಿಕೊಂಡು, ಅಚ್ಚು ಕೂಡ ಇಲ್ಲೇ ಇದ್ದಾನೆ. ಸೊ ಅವನ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಇವಾಗ ಏನಕ್ಕೆ ವಿಡಿಯೋ ಕಂಟಿನ್ಯೂ ಮಾಡಿದೆ ಅಂದರೆ, ಹೋಟೆಲಲ್ಲಿ ಊಟ ಮಾಡ್ಕೊಂಡ್ಬಂದ್ವಿ. ಮಧ್ಯಾಹ್ನ ನನಗೆ ಮನೇಲಿ ತಿನ್ನೋದಕ್ಕಾಗಲಿಲ್ಲ ಅಂದ್ಬಿಟ್ಟು ಹೋಟೆಲಲ್ಲಿ ಊಟ ಮಾಡ್ಕೊಂಡ್ಬಂದ್ವಿ. ತುಂಬ ಅಂದರೆ ತುಂಬ ಹೊಟ್ಟೆ ಎಲ್ಲ ಫುಲ್ಲು ಉರಿತಾ ಇದೆ, ಒಂಥರ ಗಂಟ್ಲೆಲ್ಲ ಫುಲ್ ಉರಿ. ಸೊ ಅದಕ್ಕೆ ಅಮ್ಮ ಮಜ್ಜಿಗೆ ಮಾಡಿಕೊಟ್ರು, ಕುಡಿತಾ ಇದ್ದೀನಿ. ಸೊ ಇವಾಗ 11 o'clock ಆಗಿದೆ. ಇನ್ನೇನು 12 ಹಂಗೆ ಹರಿ ಹತ್ರ ಕೇಕ್ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಅಂದರೆ ಕೇಕ್ ನಾನು ದೊಡ್ಡದು ತೊಗೊಂಡು ಬಂದಿಲ್ಲ, ಜಸ್ಟ್ ಪೀಸ್ ಮಾತ್ರ ತೊಗೊಂಡು ಬಂದಿದ್ದೀನಿ. ಯಾಕಂದರೆ ನಾಳೆ ಸೊ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿಬಿಟ್ಟು ಆರ್ಡ್ರ್ ಕೊಟ್ಟು ಬಂದಿದ್ದೀನಿ. ನಾನು ಬರ್ತಾ ಅಂದವೇನೆ ಆರ್ಡ್ರ್ ಕೊಟ್ಟು ಬಂದಿದ್ದೀನಿ. ಸೊ ಇವಾಗ ಜಸ್ಟ್ ಪೀಸ್ ಮಾತ್ರ ತೊಗೊಂಡು ಬಂದೆ. ಹಾಗೆ ಅಚ್ಚು ಕೂಡ ಇರ್ತಾನೆ ಅಂತ ಹೇಳಿಬಿಟ್ಟು ತೊಗೊಂಡು ಬಂದಿದ್ದು. ಬಟ್ ಅವನು ಆಲ್ರೆಡಿ ಮಲ್ಕೊಂಬಿಟ್ಟ. ಇವತ್ತು ಬೇಗ ಮಲಗಿದ್ದಾನೆ, ಇಷ್ಟು ಬೇಗ ಅವ್ನು ಮಲ್ಕೋತಾನೆ ಇರಲಿಲ್ಲ. ಸೊ ಫುಲ್ ಡೇ ಇವತ್ತು ಮಲ್ಕೊಂಡಿಲ್ಲ ಅಂದ್ಬಿಟ್ಟು ಈಗ ಮಲ್ಕೊಂಬಿಟ್ಟಿದ್ದಾನೆ. ಅದಕ್ಕಾಗಿ ನಂಗೆ ಸ್ವಲ್ಪ ಈ ಥರ ಎಲ್ಲ ಉರಿ ಎಲ್ಲ ಆಗ್ತಾಯಿತ್ತು, ಒಂಥರ ಮಲ್ಗೋಕ್ಕೆ ಆಗ್ತಾಯಿಲ್ಲ, ಫುಲ್ಲು ಅನ್ಕಂಫರ್ಟಬಲ್ಲು. ಅದಕ್ಕೆ ಮಜ್ಜಿಗೆ ಮಾಡಿಕೊಟ್ರು, ಕುಡ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಗಾಳೀಲಿ ಹೊರಗಡೆ ಓಡಾಡಿದ್ರೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತೀನಿ ಅಂತ ಹೇಳಿಬಿಟ್ಟು ಸೊ ಹೊರಗಡೆ ಓಡಾಡ್ತಿದ್ದೀನಿ. ಆ್ಯಕ್ಚುಲಿ ಹೊರಗಡೆ ಫುಡ್ ತಿನ್ನೋದಕ್ಕಾಗಲ್ಲ, ಬಟ್ ಅಷ್ಟು ತೆರೆಯೋಕ್ಕಾಗದೆ ತಿಂದಿದ್ದು. ಅದು ಒಂಥರ ಮಸಾಲೆ ಜಾಸ್ತಿ ಹಾಕಿದ್ರು, ಮತ್ತು ಅದು ಆಯಿಲ್ ಬೇರೆ ಯಾವುದ್ಯಾವುದೋ ಯೂಸ್ ಮಾಡಿರ್ತಾರೋ ಏನೂ ಗೊತ್ತಿಲ್ಲ. ತುಂಬ ಅಂದರೆ ತುಂಬ ಗ್ಯಾಸ್ಟ್ರಿಕ್ಕು, ಹೊಟ್ಟೆ ಉರಿ ಎಲ್ಲದೂ ಒಂದೇ ಸಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಹಾಗೂ ಲೆಮನ್ ಜ್ಯೂಸ್ ಮಾಡಿಕೊಟ್ಟ ಹರಿ ಬಂದಿದ್ದ ತಕ್ಷಣವೇ, ಅದಕ್ಕೂ ಕೂಡ ಸರಿ ಹೋಗಿಲ್ಲ. ಅದಕ್ಕೆ ಮಜ್ಜಿಗೆ ಮಾಡಿಕೊಟ್ಟಿದ್ದಾರೆ, ಕುಡಿತಾ ಇದ್ದೀನಿ. ಇವಾಗ ನೋಡಬೇಕು. ಸೊ ಆ್ಯಂಡ್ ಹಾಗೆ ಟೈಮ್ ಆಗೋದನ್ನೇ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಅವನು ಆಲ್ರೆಡಿ ಮಲ್ಕೊಂಡಿದ್ದಾನೆ. ಮಲಗಿರೋನ್ನ ಎದೊಳಿಸಿ ವಿಶ್ ಮಾಡಬೇಕು. ನಿದ್ದೆಗೊಂಡಲ್ಲಿದ್ದಾನು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ. ಫುಲ್ಲು ನಿದ್ದೆ ಹೋಗಿದ್ದಾನೆ ಪಾಪ, ಎದ್ದೊಳಿಸಿ ಡಿಸ್ಟರ್ಬ್ ಮಾಡಿದೆ. ನಾನು ಅಚ್ಚು ಎದ್ದಿರ್ತಾನೆ ಅಂದ್ಕೊಂಡು ಅವ್ನು ಮಲ್ಕೊಂಡ್ಬಿಟ್ಟಿದ್ದಾನೆ ನೋಡೋನು. ನಾನು ವಿಶ್ ಮಾಡಿ 1 minute ಮೇಲಾಯಿತು. ಥ್ಯಾಂಕ್ ಯು. ಉಫ್ ಮಾಡು. ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಸೋ ಮಚ್. ಖುಷಿಯಾಗಿ ಯಾವಾಗಲೂ ನನ್ನ ಜೊತೆ ಮಾತ್ರ ಇರು, ಸರಿನಾ? ಸೊ ಅವರಿಗೆ ಕೇಕ್ ಕೂಡ ಕಟ್ ಮಾಡಿಸಾದ್ಮೇಲೆ ನೀವೆಲ್ಲರೂ ಅಂದ್ಕೋಬೋದು ಏನಕ್ಕೆ ಆ ಥರ ಎಲ್ಲ ಕೂದಲು ಬಿಟ್ಬಿಟ್ಟಿದ್ದಾರೆ ಅಂತ ಹೇಳಿ. ಅವನು ಹರಕೆ ಮಾಡ್ಕೊಂಡಿದ್ದ. ಸೊ ಧರ್ಮಸ್ಥಳಕ್ಕೆ ಹರಕೆ ಮಾಡ್ಕೊಂಡ್ಬಿಟ್ಟು ಈ ಥರ ಬಿಟ್ಟಿದ್ದಾನೆ. ನಿಜವಾಗ್ಲೂ ನನಗೆ ನೋಡೋಕ್ಕಾಗ್ತಿಲ್ಲ ಅವನ್ನ, ಬಟ್ ದೇವ್ರಿಗೆ ಹರಕೆ ಮಾಡ್ಕೊಂಡಿರೋದ್ರಿಂದ ಸುಮ್ಮನೆ ಆಗಿದ್ದೀನಿ. ಇಲ್ಲ ಅಂದಿದ್ದರೆ ಹೇರ್ ಕಟ್ ಮಾಡಿಸೋದಕ್ಕೆ ಹೇಳ್ತಾಯಿದ್ದೆ. ಓಕೆ ಫ್ರೆಂಡ್ಸ್, ನಾನು ನಾಳೆ ಬೆಳಗ್ಗೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ. ಎಲ್ರಿಗೂ ಗುಡ್ ಮಾರ್ನಿಂಗ್. ಸೊ ನಾನು ಮಾರ್ನಿಂಗಿಂದ ವೀಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಸೊ ಇವಾಗ ನಾವು ಮಲಬಾರಿಗೆ ಹೊರಟಿದ್ದೀವಿ, ಏನಾದರೂ ಒಂದು ಗಿಫ್ಟನ್ನ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು. ಸೊ ನಾನು ಸ್ವಲ್ಪ ಅಮೌಂಟನ್ನ ಸೇವ್ ಮಾಡಿಟ್ಟಿದ್ದೆ, ಆ್ಯಂಡ್ ಅದ್ರ ಜೊತೆ ನಾನು ಸ್ಕೀಮ್ ಕೂಡ ಮಾಡಿಸಿರ್ತೀನಿ. ನಾನು
ಪ್ರತಿ ವರ್ಷವೂ ಸ್ಕೀಮ್ನ ಮಾಡಿಸ್ಕೋತೀನಿ. ಸೊ 11 ಮಂತ್ಸು ನಾವು ಕಟ್ಟೋ ಅಂಥ ಸ್ಕೀಮ್ ಬರುತ್ತೆ. ಅದು ನಿಮ್ಮ ಅನುಕೂಲಕ್ಕೆ ತಕ್ಕಾಗೆ. ಸೊ ನಿಮ್ಗೆ ಎಷ್ಟು ಬೇಕೋ ಅಮೌಂಟ್ ಅಷ್ಟನ್ನ ನೀವು ಕಟ್ಕೋಬೋದು. ಸೊ ನಾನು ಬಂದುಬಿಟ್ಟು 5000ಇಂದ 10,000ನ ಪೇ ಮಾಡ್ತಾಯಿರ್ತೀನಿ. ಸೊ ಒಂದು ವರ್ಷ 5,000 ಆದರೆ 5,000, ಇನ್ನೊಂದು ವರ್ಷ ನಮಗೆ ಹೆಂಗಿರುತ್ತೆ ಕೆಪಾಸಿಟಿ 10,000 ಇದ್ದರೆ ಓಕೆ ಈ ಸಲ 10,000 ಸ್ಕೀಮ್ ಮಾಡಿಸೋಣ ಅಂತ ಹೇಳಿ ಸೊ ಮಾಡಿಸ್ಕೋತಾ ಇರ್ತೀನಿ. ನನಗೆ ಇದು ಒಂಥರ ತುಂಬಾ ವರ್ತ್ ಇಟ್ ಅಂತ ಅನಿಸುತ್ತೆ. ಯಾಕಂದರೆ ಎಲ್ಲ ಟೈಮಲ್ಲೂ ನಮ್ಮ ಹತ್ರ ದುಡ್ಡುಗಳು ಇರೋಲ್ಲ. ಸೊ ತೊಗೊಳಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಈ ಥರ ಟೈಮಲ್ಲಿ ಈ ಥರ ಸ್ಕೀಮ್ ಮಾಡಿಸಿದ್ದೀವಿ ಅಂದರೆ ಅಟ್ಲೀಸ್ಟ್ ನಾವು ಅದಕ್ಕೆ ಇನ್ನೊಂದು 10,000 20,000 ಜೋಡಿಸಿ ಆದ್ರೂ ಒಂದು ಸ್ವಲ್ಪ ಚೆನ್ನಾಗಿರೋದನ್ನೇ ತೊಗೋಬೋದು. ಬಟ್ ಈ ಕಾಲದಲ್ಲಿ ಒಡವೆ ರೇಟ್ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. ಏನೂ ಮಾಡೋಕ್ಕಾಗಲ್ಲ. ಇವಾಗಂತೂ ಆಲ್ಮೋಸ್ಟ್ 9,000 10,000 ತನಕನೂ ಆಗಿಬಿಟ್ಟಿದೆ. ಅಷ್ಟೊಂದೆಲ್ಲ ಕೊಟ್ಬಿಟ್ಟು ತೊಗೊಳ್ಳೋದು ನಿಜವಾಗ್ಲೂ ಕಷ್ಟ ಆಗುತ್ತೆ 1 ಗ್ರಾಮಿಗೆ. ಬಟ್ ನಾನು ಸ್ಕೀಮ್ನ ಮಾಡಿಸ್ತೀನಿ. ನಾನು ಎಷ್ಟು ಆದ್ರೂ ಸೊ ಬರೋದಕ್ಕೆ ಒಂದು ಉಂಗುರನೇ ಆದರೂ ಪರವಾಗಿಲ್ಲ ತೊಗೊಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನು, ಒಂದು ಸೇವಿಂಗ್ಸು. ನಾವು ಅದೇ ದುಡ್ಡನ್ನ ಮನೇಲಿ ಇಡ್ತೀವಿ ಅಂದರೆ ಕ್ಯಾಶು ಅದು ಖಂಡಿತ ಸಾಧ್ಯ ಇಲ್ಲ. ಹಾಗಾಗಿ ನಾನು ಸ್ಕೀಮ್ನ ಮಾಡಿಸ್ತೀನಿ. ಸೊ ನಾನು ತುಂಬ ವೀಡಿಯೋಸಲ್ಲೆಲ್ಲ ನೆಕ್ಸ್ಟ್ ಹೇಳ್ತೀನಿ ನಿಮ್ಮ ಹತ್ರ. ಓಕೆ ನಾನು ಏನು ಸ್ಕೀಮೆಲ್ಲ ಮಾಡಿಸ್ತಿರ್ತೀನಿ, ಸೊ ಏನು ಬೆನಿಫಿಟ್ ಸಿಗುತ್ತೆ ನನಗೆ ಅಂತ ಹೇಳಿಬಿಟ್ಟು. ಹಾಗೆ ಯಾವ ಹೋಟೆಲಿಗೆ ಹೋಗೋಣ ಏನು ಅಂತ ಹೇಳಿಬಿಟ್ಟು ತುಂಬಾ ಡಿಸ್ಕಸ್ ಮಾಡ್ತಿದ್ವಿ. ಟೇಸ್ಟ್ ಬಡ್ಸ್ ಚೆನ್ನಾಗಿದೆ ಅಂತ ನಾನು ಹೇಳ್ತಾ ಇದ್ದೆ. ಅರಿ ಬೇಡ ಅಟ್ಮೋಸ್ಗೆ ಹೋಗೋಣ ಅಂತ ಹೇಳ್ತಿದ್ದೆ. ನಮ್ಮ ಅಕ್ಕ ಇಲ್ಲ ಬ್ಲೂ ಮೂನ್ಗೆ ಹೋಗೋಣ ಅಂತ ಹೇಳ್ತಿದ್ರು. ಸೊ 3 ಜನದ್ದು ಒಂದೊಂದಾಗಿತ್ತು. ಯಾಕಂದರೆ ನಮ್ಮಮ್ಮ ಏನೂ ಹೇಳಲ್ಲ, ಬಿಕಾಸ್ ಅವ್ರು ಹೊರಗಡೆ ಏನೂ ತಿನ್ನಲ್ಲ. ಹಾಗಾಗಿ ಅವ್ರೇನೂ ಇದರಲ್ಲಿ ಇನ್ವಾಲ್ವ್ ಆಗೋಲ್ಲ. ಸೊ ಕೊನೆಗೆ ನಾವು ಒಂದನ್ನು ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಸೊ ಹೋದ್ವಿ. ಅಲ್ಲಿ ಹೋದ್ಮೇಲೆ ನಮಗೇನೋ ಫುಡ್ಡು ಆವ್ರೇಜ್ ಅಂತ ಅನಿಸ್ತು. ಸೊ ಅಲ್ಲಿ ಲೈಟಾಗಿ ನಾವು ತಿನ್ಕೊಂಡು ಮತ್ತೆ ಇನ್ನೊಂದು ಹೋಟೆಲ್ಗೆ ಹೋದ್ವಿ ನಾವು ಊಟ ಮಾಡೋದಕ್ಕೆ. ಯಾಕಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ನಮಗೆ. ಸೊ ಅದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ ನೋಡಿ ಒಂದ್ಸಲ. ನಮಗೇನೋ ಅಷ್ಟು ಲೈಕ್ ಆಗಲಿಲ್ಲ. ಹಾಗೆ ನಾವು ಬರ್ತ್ಡೇನೆಲ್ಲ ಗ್ರ್ಯಾಂಡಾಗಿ ಮಾಡ್ಕೊಳ್ಳಲ್ಲ. ನಮ್ಮ ಮದುವೆ ಆದಮೇಲೆ ಫಸ್ಟ್ ಇಯರ್ ಮಾತ್ರ ನಾನು ಗ್ರ್ಯಾಂಡಾಗಿ ಸೆಲೆಬ್ರೇಷನ್ನ ಮಾಡಿದ್ದು. ಅದಾದಮೇಲೆ ನಮ್ಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಹಾಗಾಗಿ ಸಿಂಪಲ್ಲಾಗಿ ನಾವು ಕೇಕ್ ಕಟ್ಟಿಂಗ್ನ ಮಾಡಿಬಿಟ್ಟು ಫ್ಯಾಮಿಲಿ ಜೊತೆ ಟೈಮ್ನ ಸ್ಪೆಂಡ್ ಮಾಡ್ತೀವಿ. ಸೊ ಹೋಟೆಲ್ಗೆ ಹೋಗ್ಬಿಟ್ಟು ಹೊರಗಡೆ ಅಲ್ಲೇ ಕೇಕ್ ಕಟ್ಟಿಂಗ್ನ ಮುಗಿಸ್ಕೊಂಡ್ಬಿಟ್ಟು ಅದಾದಮೇಲೆ ನಾವು ಊಟ ಮಾಡಿಕೊಂಡು ಬರ್ತೀವಿ. ಸೊ ನಾವು ಪ್ರತಿ ವರ್ಷ ಬರ್ಡೇಗೆ ನಾವು ಇದನ್ನೇ ಮಾಡೋದು. ಸೊ ಫ್ಯಾಮಿಲಿ ಜೊತೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದಾಗುತ್ತೆ, ಅವ್ರ ಜೊತೆ ಇದ್ದಾಗುತ್ತೆ ಅಂತ ಹೇಳಿಬಿಟ್ಟು ಸೊ ಪ್ರತಿ ಸಲ ನಾವು ಇದನ್ನೇ ಮಾಡ್ಕೊಂಡು ಬಂದಿದ್ದೀವಿ. ಈ ಸಲ ಹರಿಗೆ ಏನಕ್ಕೆ ಸರ್ಪ್ರೈಸ್ ಕೊಡೋಕ್ಕಾಗಲಿಲ್ಲ ಅಂತ ಅಂದರೆ ಸರ್ಪ್ರೈಸ್ ಮಾಡಬೇಕು ಅಂದರೆ ನಾನು ಇಂಡಿವಿಜುವಲಾಗಿ ಓಡಾಡಬೇಕು, ಸೊ ಪ್ಲ್ಯಾನ್ ಮಾಡಬೇಕು. ಬಟ್ ನಂಗೆ ಈ ಟೈಮಲ್ಲಿ ಅದೆಲ್ಲ ಆಗಲಿಲ್ಲ ಮಾಡೋದಕ್ಕೆ ಆ ಥರ. ಅದಕ್ಕಾಗಿ ಇವಾಗ ಏನೇ ನಾನು ಪ್ಲ್ಯಾನ್ ಮಾಡ್ತೀನಿ ಅಂದರೂ ನಾನು ಹರಿಗೆ ಹೇಳ್ಬಿಟ್ಟೆ ಮಾಡಬೇಕು. ಯಾಕಂದರೆ ಅವನೇ ನನ್ನ ಕರ್ಕೊಂಡು ಹೋಗ್ಬೇಕಲ್ವ ಎಲ್ಲ ಕಡೆನೂ. ಸೊ ಅದಕ್ಕಾಗಿ ಏನೂ ಪ್ಲ್ಯಾನ್ ಮಾಡೋದಕ್ಕಾಗಲಿಲ್ಲ. ಸೊ ಕೇಕ್ ಮಾತ್ರ ಕಟ್ ಮಾಡಿಸಿದ್ದಷ್ಟೇನೆ ಸಿಂಪಲ್ಲಾಗಿ. ಹಾಗೆ ಟೇಸ್ಟ್ ಬಡ್ಸ್ಗೆ ಹೋಗೋದು ಬೇಡ ಅಂತ ಅಂದರು. ಬಟ್ ನಾವು ಫೈನಲಾಗಿ ಇಲ್ಲ ಒಂದ್ಸಲ ಟ್ರೈ ಮಾಡೋಣ, ಅಲ್ಲೂ ಕೂಡ ಟ್ರೈ ಮಾಡಿದಾಗ ಆಗುತ್ತೆ ಅಲ್ಲ ಅಂತ ಹೇಳ್ಬಿಟ್ಟು ಬಂದ್ವಿ. ಅಲ್ಲಿನ ಆ್ಯಂಬಿಯನ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು, ಚೆನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ. ಬಟ್ ಫುಡ್ ವಿಷಯದಲ್ಲಿ ಬಂದರೆ ನಮಗೇನು ಫುಡ್ ಆವ್ರೇಜ್ ಅಂತಲೇ ಅನ್ನಿಸ್ತು. ಫ್ರೆಂಡ್ಸ್, ಹರಿ ಬರ್ತ್ಡೇ ಆದಮೇಲೆ 3 days ಆದಮೇಲೆ ನಮಗೆ ಖಡ್ಗ ಸಿಕ್ಕಿರೋದು. ಅಂದರೆ ಫೈನಲಾಗಿ ಖಡ್ಗನೇ ಚೂಸ್ ಮಾಡಿದ್ವಿ. ಆದರೆ ಅಲ್ಲಿ ನಮಗೆ ಸೈಜು ಸಿಗಲಿಲ್ಲ. ಅಂದರೆ ಬರ್ಡೇ ದಿನ ನಮಗೆ ಸೈಜ್ ಸಿಗಲಿಲ್ಲ. ಅದಕ್ಕೆ ಬೆಂಗಳೂರಿಂದ ತರಿಸ್ಕೊಟ್ರು. ಸೊ ಬೆಂಗಳೂರಿಂದ ನಮಗೆ ಇದು ಬರೋ ಅಷ್ಟರಲ್ಲಿ 3 days ಆಯಿತು. ಸೊ 3 days ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದು. ಆದರೆ ಬರ್ಡೇ ದಿನ ಸಿಕ್ಕಿದ್ರೆ ಇನ್ನೂ ಖುಷಿ ಆಗ್ತಾಯಿತ್ತು ಅಲ್ಲ ಚಿನ್ನ? ಬರ್ಡೇ ದಿನ ಒಂಥರ ಸ್ಪೆಷಲ್ ಇರುತ್ತಲ್ವಾ, ಮೂಮೆಂಟ್ಸ್ ಚೆನ್ನಾಗಿರುತ್ತೆ. ಅವತ್ತು ಸಿಕ್ಕಿದ್ರೆ ತುಂಬಾ ಖುಷಿ ಆಗ್ತಿತ್ತು. ನೆಕ್ಸ್ಟ್ ಡೇ ಸಿಗುತ್ತೆ ಅಂದ್ಕೊಂಡ್ವಿ, ಆಗಲಿಲ್ಲ. ಸೊ ಫೈನಲಿ ಬರ್ಡೇ ಆಗಿ 3 days ಆದಮೇಲೆ ನಮಗೆ ಸಿಕ್ಕಿದ್ದು. ಖುಷಿ ಆಯ್ತಾ? ತುಂಬ ದಿನದಿಂದ ಆಸೆ ಇತ್ತು ಅವನಿಗೆ. ಅಂದರೆ ಈ ಬ್ರೇಸ್ಲೆಟ್ಸ್ ಎಲ್ಲ ಅಷ್ಟು ಇಷ್ಟ ಆಗೋದಿಲ್ಲ ಅವನಿಗೆ. ಖಡ್ಗನೇ ತೊಗೊಳ್ಬೇಕು ಅನ್ನೋದು ತುಂಬ ಆಸೆ ಇತ್ತು. ಸೊ ಫೈನಲಿ ತೊಗೊಂಡ್ವಿ. ಏನೋ ಒಂಥರ ಇರುತ್ತಲ್ವ, ಕೆಲವೊಂದು ಡ್ರೀಮ್ಗಳಿರುತ್ತಲ್ವ, ಇದೇ ತೊಗೊಬೇಕು ಅದೇ ತೊಗೊಬೇಕು ಅನ್ನೋದು ಕೆಲವೊಂದು ಆಸೆ ಇರುತ್ತಲ್ಲ, ಅದು ನೆರವೇರಿದಾಗ ಆ ಸಮಾಧಾನನೇ ಒಂಥರ ಎಕ್ಸ್ಟ್ರಾರ್ಡಿನರಿ ಅಲ್ಲ? ಅದು ಕಷ್ಟಪಟ್ಟು ದುಡ್ದಿರ್ತೀವಲ್ಲ ಅವಾಗ. ಸೊ ಈ ಥರ ಇದೆ. ಪ್ಲೇನೇ ತಗೊಂಡಿದ್ದು. ನಾನು ಸೈಡಲ್ಲಿ ಇದ್ರದ್ದು ಫೋಟೋ ಕೂಡ ಹಾಕ್ತೀನಿ.
ಆ್ಯಂಡ್ ನಾವು ಅವತ್ತು ಆರ್ಡರ್ ಕೊಟ್ಟಿದ್ದಕ್ಕೂ ಇವತ್ತಿಗೂ 60 ರುಪೀಸ್ ಜಾಸ್ತಿ ಆಗಿದೆ. ಗೋಲ್ಡ್ ರೇಟ್ ಜಾಸ್ತಿ ಆಗಿದೆ, 60 ರುಪೀಸ್ ಪರ್ ಗ್ರಾಮಿಗೆ. ಇನ್ನೂ ಕೂಡ ಗೋಲ್ಡ್ ರೇಟ್ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ತಾ ಇದ್ರು. ಸೊ ಅಂದ್ರೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ ಗೊತ್ತಾ, ಅದೇ ಖುಷಿಗೆ ನಮಗೆ ಅಲ್ಲಿಗೆ ಹೋಗ್ಬೇಕಂತ ಅನ್ಸೋದು. ಸೊ ಇದನ್ನಾದ್ರೂ ಅಷ್ಟೇನೆ ಪಾಪ ಆಕ್ಚುಲಿ ಅವರೇ ಬೇಜಾರು ಮಾಡ್ಕೊಂಡ್ರು, ನಿಮಗೆ ಬರ್ಡೇ ದಿನನೇ ಕೊಡೋದಕ್ಕೆ ಆಗ್ತಾ ಇಲ್ಲ ಅಂತ ಅವರೇ ಬೇಜಾರು ಮಾಡ್ಕೊಂಡು. ಆ್ಯಂಡ್ ನಿನ್ನೆ ಕೂಡ ತುಂಬ ಟ್ರೈ ಮಾಡಿದ್ವಿ ತರ್ಸೋದಕ್ಕೆ, ಆಗಲೇ ಇಲ್ಲ ಅಂತ ಅಂದರು. ಸೊ ನಮಗಿನ ಜಾಸ್ತಿ ಅವರೇ ಬೇಜಾರಾಗಿದ್ರು. ಆ್ಯಂಡ್ ತುಂಬ ಚೆನ್ನಾಗಿ ನಮಗಂತೂ ರೆಸ್ಪಾನ್ಸ್ ಮಾಡ್ತಾರೆ, ಅದಕ್ಕಾಗಿ ಅಲ್ಲಿಗೆ ಹೋಗ್ಬೇಕಂತಾನೆ ಅನಿಸುತ್ತೆ. ಆ್ಯಂಡ್ ಲಾಸ್ಟ್ ಟೈಮ್ ಕೂಡ ನಾವು ಆಷಾಢದಲ್ಲೇ ತೊಗೊಂಡಿದ್ದಲ್ಲ ಚೈನು ನಿಂದು, ಅದಕ್ಕೆ ಸಿಲ್ವರ್ ಬಂದಿತ್ತು. ಇವಾಗಲೂ ಸಿಲ್ವರ್ ಇತ್ತು. ಎಷ್ಟಿತ್ತು ಸಿಲ್ವರ್? ಅದು 12 ಗ್ರಾಮ್ಸ್ ಏನೋ ಸಿಲ್ವರ್. ಸೊ ಲಾಸ್ಟ್ ಟೈಮ್ ಕೂಡ ಸಿಲ್ವರ್ನೇ ನಮಗೆ ಕೊಟ್ಟಿದ್ರು, ಇವಾಗಲೂ ಅಷ್ಟೇ. ಬಟ್ ಅಷ್ಟೇ ನಾವು ಯೂಸ್ ಆಗೋದಿಲ್ಲ, ಸುಮ್ಮನೆ ಇಟ್ಟಿರ್ಬೇಕಷ್ಟೇ ಕೊಡ್ತಾರಲ್ಲ ಅಂತ ಹೇಳಿ. ನಾನು ವಿಡಿಯೋನ ಆ್ಯಕ್ಚುಲಿ ಬರ್ಡೇ ದಿನ ಎಂಡ್ ಮಾಡಬೇಕಿತ್ತು, ಆದರೆ ಬರ್ಡೇ ಆದಮೇಲೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಎಲ್ರಿಗೂ ಕೂಡ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಇನ್ನೊಂದು ವಿಷಯ, ಗೋಲ್ಡ್ ಯಾರಾದರೂ ತೊಗೊಳ್ಳೋರಿದ್ರೆ ಸ್ವಲ್ಪ ಬೇಗನೆ ಹೋಗ್ಬಿಟ್ಟು ಗೋಲ್ಡ್ನ ತೊಗೊಳ್ಳೋ ಹಾಗಿದ್ರೆ ತೊಗೊಳ್ಳಿ. ಯಾಕಂದರೆ ರೇಟ್ ಇನ್ನೂ ಜಾಸ್ತಿ ಆಗ್ತಾ ಇದೆ, ಜಾಸ್ತಿ ಆಗುತ್ತೆ ಅಂತ ಕೂಡ ಹೇಳಿದ್ದಾರೆ. ಯಾಕಂದರೆ ಜಸ್ಟ್ 3 ಡೇಸ್ಗೆ 60 ರುಪೀಸ್ ಜಾಸ್ತಿ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.